ಅರ್ಥಸಹಿತ ಶ್ರೀಹರಿಸ್ತೋತ್ರ. ಜಗಜ್ಜಾಲಪಾಲಂ ಕಚತ್ಕಂಠಮಾಲಂ ಶರಶ್ಚಂದ್ರಭಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾಸಹಾಯಂ ಭಜೇಹಂ ಭಜೇಹಂ. ಜಗತ್ತೆಂಬ ಜಾಲದ ಪಾಲಕನಾದ, ಚಲಿಸುತ್ತಿರುವ ಕಂಠದ ಹಾರವನ್ನುಳ್ಳ, ಹೊಳೆಯುವ ಶರದೃತುವಿನ ಚಂದ್ರನಂತಿರುವ ಹಣೆಯುಳ್ಳ, ದೈತ್ಯರ ಸಂಹಾರ ಮಾಡುವ ನೀಲಾಕಾಶದಂತಹ ದೇಹವುಳ್ಳ, ಯಾರ ಮಾಯೆಯೂ ದುರ್ಗಮವಾದದ್ದೋ, ಯಾರ ಪತ್ನಿಯಾಗಿ ಪದ್ಮಳಿರುವಳೋ ಅಂತಹ ಶ್ರೀಹರಿಯನ್ನು ನಾನು ಭಜಿಸುವೆನು. ಸದಾಂಬೋಧಿವಾಸಂ ಗಲತ್ಪುಷ್ಟಹಾಸಂ ಜಗತ್ಸನ್ನಿವಾಸಂ ಶತಾದಿತ್ಯಭಾಸಂ ಗದಾಚಕ್ರಶಸ್ತ್ರಂ ಲಸತ್ಪೀತವಸ್ತ್ರಂ ಹಸಚ್ಚಾರುವಕ್ತ್ರಂ ಭಜೇಹಂ ಭಜೇಹಂ. ಯಾರು ಕ್ಷೀರಸಾಗರವಾಸಿಯೋ, ಹಲ್ಲಿನಂತೆ ಬಿಳಿಯಾಗಿರುವ ಪುಷ್ಪಗಳನ್ನು ಹೊಂದಿರುವರೋ, ಶುಭದೊಂದಿಗೆ ಸದಾ ಇರುವ 100 ಸೂರ್ಯನಂತೆ ಬೆಳಗುವ ಗದಾ ಚಕ್ರಗಳನ್ನು ಆಯುಧಗಳಾಗಿರಿಸಿಕೊಂಡ, ಹೊಳೆಯುವ ಪೀತಾಂಬರವನ್ನು ಧರಿಸಿದ ಸುಂದರ ನಗುಮುಖದ ಶ್ರೀಹರಿಯನ್ನು ನಾನು ಭಜಿಸುವೆನು. ರಮಾಕಂಠಹಾರಂ ಶ್ರುತಿವ್ರಾತಸಾರಂ ಜಲಾಂತರ್ವಿಹಾರಂ ಧರಾಭಾರಹಾರಂ ಚಿದಾನಂದರೂಪಂ ಮನೋಜ್ಞಸ್ವರೂಪಂ ಧೃತಾನೇಕರೂಪಂ ಭಜೇಹಂ ಭಜೇಹಂ. ರಮಾಹಾರವಾಗಿ ಶೋಭಿಸುವ, ವೇದಗಳ ಸಾರವಾಗಿರುವ, ವಿಶ್ವವೆಲ್ಲ ಸಂಚರಿಸುವ, ಧರಣಿಯ ಭಾರವನ್ನು ಹೊತ್ತಿರುವ, ಚಿದಾನಂದ ರೂಪನಾದ, ಮನಸ್ಸಿಗೆ ಮುದ ನೀಡುವ ಸ್ವರೂಪವನ್ನು ಹೊಂದಿರುವ, ಅನೇಕ ರೂಪಗಳನ್ನು ಧರಿಸಿದ ಶ್ರೀಹರಿಯನ್ನು ನಾನು ಭಜಿಸುವೆನು. ಜರಾಜನ್ಮಹೀನಂ ಪರಾನಂದಪೀನಂ ಸಮಾಧಾನಲೀಲಂ ಸದೈವಾನವೀನಂ ಜಗಜ್ಜನ್ಮಹೇತುಂ ಸುರಾನೀಕಕೇತುಂ ತ್ರಿಲೋಕೈಕಸೇತುಂ ಭಜೇಹಂ ಭಜೇಹಂ. ಮುಪ್ಪು ಜನ್ಮಗಳಿಂದ ಮುಕ್ತನಾದ, ಪರಮಾನಂದದಿಂದ ತುಂಬಿರುವ, ಆತ್ಮನಲ್ಲೇ ಲೀನವಾಗಿರುವ, ಸದಾ ಹೊಸತಾಗಿರುವ, ಜಗತ್ತಿನ ಜನ್ಮಕ್ಕೆ ಕಾರಣವಾದ, ದೇವತೆಗಳ ಸೈನ್ಯಕ್ಕೆ ಅಧಿಪತಿಯಾದ, 3 ಲೋಕಗಳಿಗೂ ಸೇತುವೆಯಂತಿರುವ ಶ್ರೀಹರಿಯನ್ನು ನಾನು ಭಜಿಸುವೆನು. ಕೃತಾನ್ಮಾಯಗಾನಂ ಖಗಾದೀಶಯಾನಂ ವಿಮುಕ್ತೇರ್ನಿದಾನಂ ಹರಾರಾತಿಮಾನಂ ಸ್ವಭಕ್ತಾನುಕೂಲಂ ಜಗದ್ವಕ್ಷಮೂಲಂ ನಿರಾಸ್ತಾತಶೂಲಂ ಭಜೇಹಂ ಭಜೇಹಂ. ಯಾರು ವೇದಗಳಲ್ಲಿ ಸ್ತುತಿಸಲ್ಪಟ್ಟಿರುವರೋ, ಪಕ್ಷಿರಾಜನನ್ನು ವಾಹನವಾಗಿರಿಸಿಕೊಂಡಿರುವನೋ, ಮುಕ್ತಿಗೆ ಕಾರಣಕರ್ತನು, ಶತ್ರುಗಳ ಗರ್ವವನ್ನು ನಾಶ ಮಾಡುವನೋ, ಭಕ್ತರಿಗೆ ಅನುಕೂಲ ಮಾಡುವನೋ, ಜಗತ್ತೆಂಬ ವೃಕ್ಷದ ಮೂಲವಾಗಿರುವನೋ, ಜೀವನದ ನೋವೆಂಬ ಮುಳ್ಳನ್ನು ದೂರ ಮಾಡುವನೋ ಅಂತಹ ಶ್ರೀಹರಿಯನ್ನು ನಾನು ಭಜಿಸುವೆನು. ಸಮಸ್ತಾಮರೇಶಂ ದ್ವಿರೇಫಾಭಕೇಶಂ ಜಗದ್ವಿಂಬಲೇಶಂ ಹೃದಾಕಾಶದೇಶಂ ಸದಾ ದಿವ್ಯದೇಹಂ ವಿಮುಕ್ತಾಖಿಲೇಹಂ ಸುವೈಕುಂಠಗೇಹಂ ಭಜೇಹಂ ಭಜೇಹಂ. ದೇವತೆಗಳ ಪ್ರಭುವಾದ, ದುಂಬಿಯ ಬಣ್ಣದ ಕೇಶವಿರುವ, ಜಗತ್ತಿನ ಅಣುವಿನಲ್ಲೂ ಇರುವ, ಆಕಾಶದಂತೆ ಹೃದಯವಿರುವ, ದಿವ್ಯವಾದ ದೇಹವನ್ನು ಸದಾ ಹೊಂದಿರುವ, ವಿಶ್ವದ ಎಲ್ಲ ಬಂಧನಗಳಿಂದಲೂ ಮುಕ್ತನಾದ, ವೈಕುಂಠವಾಸಿಯಾದ ಆ ಶ್ರೀಹರಿಯನ್ನು ನಾನು ಭಜಿಸುವೆನು.
सुरालीबलिष्ठं त्रिलोकीवरिष्ठं गुरूणां गरिष्ठं स्वरूपैकनिष्ठं सदा युद्धधीरं महावीरवीरं महाम्बोधितीरं ಭಜೇಹಂ ಭಜೇಹಂ. ಸುರರ ಶತ್ರುಗಳಿಗಿಂತಲೂ ಬಲಿಷ್ಠನಾದ, ಮೂರು ಲೋಕವಾಸಿಗಳಲ್ಲಿ ಶ್ರೇಷ್ಠನಾದ, ಎಲ್ಲ ಗುರುಗಳಿಗೂ ಹಿರಿಯನಾದ, ಒಂದೇ ಸ್ವರೂಪದಲ್ಲಿ ನೆಲೆಸಿರುವ, ಯುದ್ಧದಲ್ಲಿ ಸದಾ ದೃಢವಾಗಿರುವ, ವೀರರಲ್ಲಿ ವೀರನಾದ, ಮಹಾಸಾಗರದ ತೀರದಲ್ಲಿರುವ ಆ ಶ್ರೀಹರಿಯನ್ನು ನಾನು ಭಜಿಸುವೆನು. रमा वामभागं तलानग्रनागं कृताधीनयागं गतारागरागं मुनीन्द्रैः सङ्गीतं सुरैः सम्प्रीतं गुणौदैरतीतं ಭಜೇಹಂ ಭಜೇಹಂ. ಎಡಭಾಗದಲ್ಲಿ ರಮಾಳನ್ನು ಹೊಂದಿರುವ, ಶಿರಭಾಗದಲ್ಲಿ ಶೇಷನನ್ನು ಹೊಂದಿರುವ, ಯಾಗದಿಂದ ಸಾನ್ನಿಹಿತ್ಯವನ್ನು ಪಡೆಯಬಹುದಾದ, ಮೋಹ ದ್ವೇಷಗಳನ್ನು ಮೀರಿದ, ಮುನಿಗಳಿಂದ ಭಜಿಸಲ್ಪಡುವ, ಸುರರಿಂದ ಸುತ್ತುವರಿದ, ತ್ರಿಗುಣಗಳಿಗೂ ಅತೀತನಾದ ಆ ಶ್ರೀಹರಿಯನ್ನು ನಾನು ಭಜಿಸುವೆನು. ಫಲಶ್ರುತಿ. ಇದಂ ಯಸ್ತು ನಿತ್ಯಂ ಸಮಾಧಾನಚಿತ್ತಂ ಪಠೇದಷ್ಟಕಂ ಕಂಠಹಾರಂ ಮುರಾರೇ ಸ ವಿಷ್ಣೋರ್ವಿಶೋಕಂ ಧ್ರುವಂ ಯಾತಿ ಲೋಕಂ ಜರಾಜನ್ಮಶೋಕಂ ಪುನರ್ವಿಂದತೇನೋ. ಮನಸ್ಸಿನ ಏಕಾಗ್ರತೆಯಿಂದ ಯಾರು ಮುರಾರಿಯ ಹಾರದಂತಿರುವ ಈ 8 ಶ್ಲೋಕಗಳನ್ನು ಪಠಿಸುತ್ತಾರೋ ಶೋಕವಿಲ್ಲದ ವಿಷ್ಣು ಲೋಕವನ್ನು ಖಂಡಿತವಾಗಿ ತಲುಪುತ್ತಾನೆ ಮತ್ತು ಮುಪ್ಪು ಜನ್ಮಗಳ ನೋವಿನಲ್ಲಿ ಸಿಲುಕುವುದಿಲ್ಲ. ಇತಿ ಶ್ರೀಮತ್ಪರಮಹಂಸ ಸ್ವಾಮಿ ಬ್ರಹ್ಮಾನಂದ ವಿರಚಿತಂ ಶ್ರೀಹರಿಸ್ತೋತ್ರಂ ಸಂಪೂರ್ಣಂ. ಬ್ರಹ್ಮಸ್ವರೂಪೇ ಶ್ರುತಿಮೂರ್ತಿರೂಪೇ ಶ್ರೀರಂಗರೂಪೇ ರಮತಾಂ ಮನೋ ಮೇ.